ಫ್ರೆಂಡ್ಸ್, ನಾನು ನಿಮ್ಮ ಸಂದೀಪ್. ಇದು ನನ್ನ ಯೂಟ್ಯೂಬ್ ಚಾನಲ್ GHS ವ್ಲಾಗ್ಸ್ ಅಂತ. ಈ ಚಾನಲಲ್ಲಿ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ, ಹಾಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the ಗೈಸ್, ಈಗ ವರ್ಕೌಟಲ್ಲಿ ಒಂದು ಟ್ವಿಸ್ಟ್ ಗೈಸ್. ಈಗ ನಾನು 10 ಡಿಪ್ಸ್ ಚಾಲೆಂಜ್ ತೊಗೊಂಡಿನಿ ಗೈಸ್. 10 ಡಿಪ್ಸ್ ಹೊಡಿತೀನ ಇಲ್ಲ ಅಂತ ನೀವು ಕಾಮೆಂಟ್ ಮಾಡಿ ಗೈಸ್. ನೋಡೋಣ ಇವತ್ತು ಹೊಡಿತೀನ. ಎಲ್ಲರೂ ರೆಡಿನಾ? ಬನ್ನಿ ಹೊಡೆಯೋಣ ಎಲ್ಲರೂ. 1 2 3 ಸ್ಟಾರ್ಟ್. 1 2 3 4 5 6 7 8 9 10 11. ಫೈನಲಿ ಅಂತಿಂತು 10 ಡಿಪ್ಸ್ ಹೊಡಿದ್ನೆ. ಇನ್ನು ಬ್ರಷ್ ಮಾಡ್ಬೇಕು. 5 minutes later. ಇಂತು ಮುಖ ತೊಗೊಂಡು ಗಿಚ್ಚಾಗಿ ರೆಡಿಯಾಗಿ ಕನ್ನಡಿ ಮುಂದೆ ಫೋನ್ ಹಿಡ್ಕೊಂಡು ನಿಂತೆ. ಈಗ ನಾವು ಹೆಂಗಂದ್ರೆ ಎಲ್ಲ ಉತ್ತರ ಕರ್ನಾಟಕ ಮಂದಿ ಜಾಸ್ತಿ ಟೀ ಕುಡಿತೀವಿ. ಅದರಿಂದ ನೀವು ನನ್ನ ಟೀ ನೋಡಿ ಏನು ಶಾಕ್ ಆಗೋದು ಬೇಡ. ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು ದೊಡ್ಡ ಕಪ್ಪ ಐತಿ, ದೊಡ್ಡ ಕಪ್ಪ ನೋಡ್ರಿ. ನೋಡಿ ಶಾಕ್ ಆಗ್ಬೇಡ್ರಿ. ಮತ್ತೆ ನೋಡ್ರಿ, ಇದು ಕಪ್ಪ ಎಷ್ಟೈತಿ, ಇದು ದೊಡ್ಡದೈತಿ. ನಮ್ಮ ದೋಸ್ತ ಅದಾನಂತ ಹೋದ್ರ ನಮ್ಮ ದೋಸ್ತ ಮನೆಗೆ ಪೇಂಟ್ ಹೊಡಕ್ಕೆ ಹೊಂತಿದ್ದ. ಭಾಳ ಆಯ್ತು ದೊಡ್ಡ ಪೇಂಟರ್. ಯಾವಾರ ನಿಮಗೆ ಪೇಂಟಿಂಗ್ ಕೆಲಸ ಇದ್ರೇಳಿ ಕಾಂಟ್ಯಾಕ್ಟ್ ಮಾಡಿರಿ ಆಯಿತಾ. ಪೇಂಟ್ ಹೊಳಿತಾನೆ. ಪೇಂಟ್ ಬಳಿಯೋದು ಮುಗಿದ ಮೇಲೆ ಎಲ್ಲ ರೆಡಿಯಾಗಿ ಕುಂತಿದ್ವಿ. ಇಲ್ಲಿ ಸ್ವಲ್ಪ ಒಂದು ಆಕಳಿಗೆ ಪದರಿ ಹಾಕೋದಿತ್ತು. ಅದನ್ನೆಲ್ಲ ಪದರಿ ಎಲ್ಲ ಹಾಕಿ, ಅದು ನಮ್ದಲ್ಲ ಬೇರೆಯವ್ರದ್ದು, ಸ್ವಲ್ಪ ಹೆಲ್ಪಿಂಗ್ ನೇಚರ್ ಮಾಡಿ ಅವರಿಗೆ ಬಂದು ಇಲ್ಲಿ ಅಂಗಡಿ ಮುಂದೆ ಕುಂತ್ವಿ. ಅಂಗಡಿ ಮುಂದೆ ಏನು ತಗೊಳ್ಳಿಲ್ವ. ಆಮೇಲೆ ಮನೆಗೆ ಹೋಗಿ ಊಟ ಮಾಡಿ ಬಂದ್ವಿ. ಮತ್ತು ನೆಕ್ಸ್ಟ್ 2 hours later. ನೋಡೋಣಲ್ರಿ ನೋಡ್ರಿ. ಇವ್ರ ಹೊಲಕ್ಕೆ ಹಾಕೊಂತೀವಿ. ಸಬ್ಸ್ಕ್ರೈಬ್ ಮಾಡ್ಕೇರಿ ಚಾನಲ್ನ. ಈ ಲಾಗ್ ವಿಡಿಯೋ ಮತ್ತೆ ಮಸ್ತ್ ಐತಿ. ಇದು ಫಸ್ಟ್ ಲಾಗ. ನೆಕ್ಸ್ಟ್ ಮತ್ತೆ ಬರ್ತಾ ಇರ್ತಾವೆ ಡೈಲಿ ಒಂದಂತ. ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈಗ ಪೈಪ್ ಹಾಕೊಂತೀವಿ. ಬರ್ರಿ ಹೋಗೋಣ. ಹಲೋ ಐತನ ಮಗ ಈತ ಪೈಪ್ ಹಾಕಕ್ಕೆ 2 ಹಲೋ ತಂದಾನ. 2 ಹಲೋ ಕುಡಿಸ್ಯಾನ. ಈಗ ಪೈಪ್ ಹಾಕ್ತಾನೆ. ಇವ್ರ ಹೊಲ. ಇವ್ರ ಕಡ್ಲಿ ಒಳ ಹೆಂಗೆ ಬೆಳೆಸ್ಯಾನ ನೋಡ್ರಿ. ಈತ ಅಲ್ಸಂದಿ ಕಡ್ಲಿ ಬರೋಬ್ಬರಿ ಈತ ಇದು ಕಾಲೇಜ್ ಹೋದಕ್ಕೆ ಅಂತಾನೆ ಬೆಳೆಸ್ತಾನೆ. ಈ ಹುಡುಗ ಅದಾನಲ್ಲ ಭಾಳ ಅಷ್ಟ ತಮಾಷೆನೂ ಅದಾನ, ಅಷ್ಟ ಸೀರಿಯಸ್ನೂ ಓದಿತ್ತ. ನೋಡ್ರಿ, ಈಗ ಪೈಪ್ ಹಾಕೊಂತಾನ ಆತ. ಪೈಪ್ ಆತ ಓದಿಕೆ ಅಂತಾನೆ ಈ ಎಲ್ಲ ಕೃಷಿ ಮಾಡ್ತಾನೆ. ಭಾಳ ಆತ ನೋಡಿ ರಮ್ಯ ಅನಿಸ್ತೈತಿ. ಇಷ್ಟ ಆಗಲಿ ನಮ್ಮ ದೋಸ್ತ. ಮತ್ತೊಂದು ದೊಡ್ಡ ಯೂಟ್ಯೂಬ್ ಚಾನಲ್ ಐತಿ, ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿರಿ, ಬಳಸ್ರಿ. ನೋಡಲ್ಲೇ ಪೈಪ್ ಹಾಕಿಬಿಟ್ಟ. ಹುಡುಗ ತುಂಬ ಸ್ಪೀಡ್ ಅದಾನತ್ತ, ಸ್ಲೋ ಅಂತಿರಲ್ಲ. ಬೆಳೆಸ್ರಿ. ನೋಡ್ರಿ, ಒಂದು ಪೈಪ್ ಕೂಡ
ಪೈಪ್ ಕೂಡ ತೆಗಿಯಕ್ಕೆ ಬರವಲ್ತು. ಎಲ್ಲ ಹುಡ್ರು ಹಾಳಾಗ್ಬಿಟ್ಟವು. ಅನಿಸ್ತಾ ಇದೆಯಾ? ಚುಮ್ಮು ಅನಿಸ್ತಾ ಇದೆಯಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮ. ಈ ಪೈಪ್ಲಿಂತ್ರ ಅಲ್ಲಿ ಆ ಕಡೆ ಒಯ್ಬೇಕು ನೀರು. ನಾಳೆ ಮುಂಜಾನೆ ಕರೆಂಟ್ ಐತಿ. ಇವನು ಇವತ್ತ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಬಂದಾನ. ಹೂವು ಹಾಕಿ ಪೈಪು ಎಲ್ಲ ರೆಡಿ ಮಾಡ್ಯಾನ. ಆಟನ ಹಾಕ್ಯಾನ. ಹುಡುಗ ಭಾಳ ಜವಾಬ್ದಾರಿಯುತ ಅದಾನೈತ. ಒಳ್ಳೆ ಮುಂದಿನ ದಿನಮಾನಗಳಲ್ಲಿ ಉತ್ತಮ ರೈತ ಆಕಾನೈತ. ನನಗೇನು ನೋಡಿ ಕಾರ್ಯಪ್ಪ ಅಂತ ಐತಿನ ಹೆಸರು. ಕಾರ್ತಿಕ್ ಅಂತ, ಕಾರ್ಯಪ್ಪ ಅಲ್ಲ. ಮುಂದಿನ ಜನಗಳು ಉತ್ತಮ ರೈತ ಮತ್ತು ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕ ರೈತನ ಆಕಾನೈತ. ಹೆಂಗೆ ಕಮೆಂಟ್ ಮಾಡಿರಿ ಹುಡುಗನ ಬಗ್ಗೆ. ಹೆಂಗೆ ಅನಿಸ್ತೈತಿ ನಿಮಗೆ? ನಾಳೆ ಕರೆಂಟ್ ಐತಿ. ಇವತ್ತು ಬಂದಾನ. ನಾಳೆ ಮುಂಜಾನೆ 4 ಗಂಟೆಗೆ ಐತಿ ಬಿಡು. ಇನ್ನೂ ಸ್ವಲ್ಪ ಲೇಟಾಗಿ ಬಂದ್ರೆ ನಡೀತಿತ್ತು. ಆದ್ರೆ ಎಷ್ಟು ಜವಾಬ್ದಾರಿ ಐತೆ ಅನ್ನೋಕೆ ನೀವು ನೋಡಿರಿ ಫ್ರೆಂಡ್ಸ್. ಮಿಡ್ಲ್ ಕ್ಲಾಸ್ ಜನ ನೋಡಿರಿ ಹಂಗೆಲ್ಲ. ಆದ್ರೆ ಅದು ಮಿಡ್ಲ್ ಕ್ಲಾಸ್ ಜನ ಅಲ್ಲ, 8 ಎಕರೆ ಹೊಲ ಆಗ್ತದೆ ಇರೋದು. ಈಗ ಉಳಿಸಿ ಅಂತ ಹೊಂಟಾನ ಹುಡುಗ. ನೋಡ್ರಿ ಈಗ ಸೆಲ್ಕ್ ಹಿಡ್ಕೊಂಡು ಮಾಡ್ಕೊತಾನ. ಇದ್ರ ಬಗ್ಗೆ ನಾವು ಒಂದು 2 ಮಾತು ಹಾಕಿಬಿಡ್ರಿ ಕಮೆಂಟ್ನೇ ನೀವು. ಈಗ ನೋಡ್ರಿ ನಮ್ಮ ಎಲ್ಲ ಹೊಳೆ ಏರಿಯಾ ಪೂರ್ತಿ ಇಲ್ಲೆಲ್ಲ ಹೊಳೆ ಇರ್ತೈತೆ. ತುಂಗಭದ್ರ ಹೊಳೆ ಅಲ್ಲಿ ಕಾಣ್ತೈತೆ ನೋಡ್ರಿ, ಅದ ತುಂಗಭದ್ರ ಹೊಳೆ. ಇವ್ರು ಹೊಲಸೆಲ್ಲ ಮಾಡಿದ್ವಿ. ಈಗ ನಮ್ಮ ಹೊಲ ಕೊಟ್ಟಿವಿ. ಯಾಕೆ ನಮ್ದು ಸೆಲ್ಕಿ ತಗೊಂಡ್ರೆ ನಮ್ದೇನು ಟೂಬ್ ಗೀಬ್ ಹಾಕೋದಿಲ್ಲ. ಇವ್ರು ಹಂಗೆ ಸೀದಾ ಡೈರೆಕ್ಟ್ ಹಂಗೆ ಫೈನಲಿ ಗಾಯ್ಸ್ ಈಗ ನಮ್ಮ ಹೊಲಕ್ಕೆ ತಿರ್ಗೋಕೆ ಬಂದ್ವಿ. ಎಲ್ಲ ನಮ್ಮ ಹೊಲ ಬಂದೀವಿ. ಈಗ ಸೆಲ್ಕಿ ತಗೊಂಡು ಕಟ್ಟಿಗಿಟ್ಟೆಲ್ಲ ತಿರುವಿ ಎಲ್ಲ ಮುಗಿತಿ ಕೆಲಸ. ಮತ್ತು ನೆಕ್ಸ್ಟ್ 5 minutes later. ಈಗ ನೋಡಿ ಫ್ರೆಂಡ್ಸ್, ಈ ಎಕ್ಸೆಲ್ ಮತ್ತು ಪ್ಲ್ಯಾಂಟಿಂಗ್ ಗಾಡಿ ರೌಂಡ್ ಶೇಪ್ ಹೊಡಿತಾನೆ ನಮ್ಮ ದೋಸ್ತ. ಹೆಂಗೈತೆ ಅಂತ ಹೇಳಿ ಫಸ್ಟ್ ಒನ್ TVS ಎಕ್ಸೆಲ್ ಹೊಡಿತಾನೆ ನೋಡ್ರಿ. ಸೆಕೆಂಡ್ ಒನ್ ಪ್ಲ್ಯಾಂಟಿನ್ ಹೊಡಿತಾನೆ ನೋಡ್ರಿ ಹೆಂಗೆ ಹೊಡಿತಾನೆ. A few moments later. ಫೈನಲಿ ಮನೆಗೆ ಬಂದು RCB ವರ್ಸಸ್ ಡೆಲ್ಲಿ ಮ್ಯಾಚ್ ನೋಡ್ತಾಯಿದ್ವಿ. ನಾನು ಮತ್ತು ನಮ್ಮ ಅಣ್ಣ ನೋಡ್ತಾಯಿದ್ವಿ ಮ್ಯಾಚ್. ಫೈನಲಿ ಗೈಸ್ ಇವತ್ತು ನಮ್ಮ RCB ಆ್ಯಂಡ್ ಡೆಲ್ಲಿ ಫೈನಲ್ ಮ್ಯಾಚ್ WPLನಾಗ ಯಾರು ಗೆಲ್ತಾರೆ ನೋಡ್ರಿ. RCB ಟಾಸ್ ಇದಾರ, ಬಾಲಿಂಗ್ ತಗೊಂಡಾರ RCB ಯಾರು ಗೆಲ್ತಾರೆ ನೋಡ್ಬೇಕು. ಇವತ್ತು ಮ್ಯಾಚ್ ಭಾಳ ಇಂಟ್ರೆಸ್ಟಿಂಗ್ ಐತಿ. ಫೈನಲಿ ಗಾಯ್ಸ್ ಬಾಯಿಗೆ ತರಿಸಿ ಗೆದ್ರು ಇವರು. ಹೆಣ್ಮಕ್ಳು ಕೂಡ ಗಂಡ್ಮಕ್ಳು ಹಂಗೆ ರೂಢಿ ಮಾಡ್ಕೊಂಬಿಟ್ಟವ್ರೆ. ಅವ್ರ ಹೆಜ್ಜೆ ತುಳಿದು ಅವ್ರಂಗೆ ಆಗ್ತಾಯಿದ್ದಾರೆ ಬರ್ತಾ. ಬಾಯಲ್ಲಿ ಗುರು ಎಂಥ ಮ್ಯಾಚ್ ಗುರು, ಯಪ್ಪೋ. ಅಂತೂ ಗೆದ್ರು, ಮ್ಯಾಚ್ ಗೆದ್ರು. ಈ ಸಲ ಕಪ್ ನಮ್ಮದೇ. ಫೈನಲಿ ಗಾಯ್ಸ್ ಕಪ್ಪು ಕೊಟ್ಟರು. ಈ ಸಲ ಕಪ್ ನಮ್ಮದೇ ಅಂತ ಮುಗೀತು. ವುಮೆನ್ಸ್ದು ನೆಕ್ಸ್ಟ್ ಮತ್ತು IPL ಶುರು ಅವ್ರಿಗೆ ಸುಮ್ಮನೆ ಇರೋದು. IPL ಶುರು ಆದಮೇಲೆ ಮತ್ತೆ ವರ್ಷದೇ ಅನ್ಕೊಂತ ಇವತ್ತು ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.